ನಮಸ್ತೆ, ಬನ್ನಿ ನಾವು ಇವತ್ತೊಂದು ಹೂಕೋಸು ಮತ್ತು ಆಲೂಗಡ್ಡೆ ಪಲ್ಯನ ಹೇಗೆ ಮಾಡೋದಂತ ನೋಡೋಣ. ಇದು ಚಪಾತಿ ಜೊತೆಗೆ, ಫುಲ್ಕಾ ಜೊತೆಗೆ ಹಾಗೂ ನಾನ್ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದ್ರೆ ನೋಡೋಣ ಆಲೂ ಗೋಬಿ ಹೇಗೆ ಮಾಡೋದಂತ. ನಾನಿಲ್ಲಿ ಸುಮಾರು ದೊಡ್ಡ ಗಾತ್ರದ ಹೂಕೋಸನ್ನು ತೆಗೆದುಕೊಂಡು ಇದನ್ನು ದಪ್ಪದಾಗಿ ಹೆಂಚ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೊಂಡು ಇದನ್ನ ಸುಮಾರು 5 ನಿಮಿಷವರೆಗೂ ಬೇಯಿಸ್ಕೊಂಡಿದ್ದೀನಿ. ಇದರಿಂದ ಇದರಲ್ಲಿರುವ ಏನಾದ್ರು ಹುಳುಗಳಿದ್ರೆ ಹೋಗ್ಬಿಡುತ್ತೆ. ನಂತರ ನಾನಿಲ್ಲಿ ಸುಮಾರು 2 ದೊಡ್ಡ ಗಾತ್ರದ ಆಲೂಗಡ್ಡೆಯನ್ನು ಸಿಪ್ಪೆ ಸುಲಿದ್ಬಿಟ್ಟು ದಪ್ಪಗಾಗಿ ಹೆಂಚ್ಕೊಂಡು ಇದನ್ನ ನೀರಲ್ಲಿ ಇಟ್ಬಿಟ್ಟಿದ್ದೀನಿ. ಇದರಿಂದ ಆಲೂಗಡ್ಡೆ ಕಪ್ಪಗಾಗಲ್ಲ. ಬನ್ನಿ ಇವಾಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಗೂ ಸ್ವಲ್ಪ ಜೀರಿಗೆ ಮತ್ತೆ 8 ರಿಂದ 10 ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಚಿರೋದು ಹಾಕೊಂಡು ಇದರ ಜೊತೆಗೆ ಹೆಚ್ಚಿಟ್ಟಿರುವ ಆಲೂಗಡ್ಡೆ ಹಾಕೊಂಡು ಸ್ವಲ್ಪ ಹೊತ್ತಿನವರೆಗೂ ಇದನ್ನು ಹುರ್ಕೊಳ್ಳಿ. ಆಲೂಗಡ್ಡೆಗೆ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಇದನ್ನು ಹುರ್ಕೊಂಡು ಆಮೇಲೆ ಇದಕ್ಕೆ ನಾವು ಹೆಚ್ಚಿಟ್ಟಿರುವ ಹೂಕೋಸನ್ನು ಹಾಕೊಳ್ಳಿ. ಹೂಕೋಸಿನಲ್ಲಿರುವ ಎಲ್ಲಾ ನೀರಿನ ಪ್ರಮಾಣ ಸರಿಯಾಗಿ ಆರ್ ಹೋಗ್ಬೇಕು, ಅಲ್ಲಿವರೆಗೂ ಇದನ್ನ ಬಾಡಿಸ್ಕೊಂಡು ಇದನ್ನ ಪಕ್ಕಕ್ಕೆ ಇಟ್ಬಿಡಿ. ಆಮೇಲೆ ಅದೇ ಬಾಣಲಿ ನಾನು ತಗೋತಾ ಇದ್ದೀನಿ ಸುಮಾರು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಗೂ ಒಂದು ದಪ್ಪ ಗಾತ್ರದ ಈರುಳ್ಳಿ ದಪ್ಪಗೆ ಹೆಂಚಿರೋದು ಹಾಕೊಂಡು ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ ಹಾಕೊಂಡು ಇದನ್ನ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರಿದುಕೊಳ್ಳಿ. ಆಮೇಲೆ ಇದಕ್ಕೆ ಒಂದು ದಪ್ಪ ಗಾತ್ರದ ಟೊಮೆಟೊವನ್ನು ರುಬ್ಕೊಂಡು ಹಾಕೊಂಡ್ಬಿಡಿ. ಆಮೇಲೆ ಇದನ್ನ ಸ್ವಲ್ಪ ಬಾಡಿಸ್ಕೊಂಡು ಆಮೇಲೆ ಇದಕ್ಕೆ ಹಾಕೋಣ 1 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜದ ಪುಡಿ, ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಅರಿಶಿನ ಪುಡಿ ಹಾಗೂ ಖಾರಕ್ಕೆ ತಕ್ಕಂತೆ ಅಚ್ಚದ ಖಾರ ಪುಡಿಯನ್ನು ಹಾಕೊಂಡು ಇದು ಎಣ್ಣೆ ಬಿಡುವವರೆಗೂ ಸರಿಯಾಗಿ ಬಾಡಿಸ್ಕೊಳ್ಳಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಇದನ್ನು ಸರ್ತಿ ಕಲಿಸ್ಬಿಟ್ಟು ನಾವು ಹುರಿದಿಟ್ಟಿರುವ ಹೂಕೋಸು ಮತ್ತು ಆಲೂಗಡ್ಡೆಯನ್ನು ಹಾಕೊಂಡು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸರಿಯಾಗಿ ಮಿಕ್ಸ್ ಆದ್ಮೇಲೆ ನಾವು ಇದಕ್ಕೆ ಹಾಕೋಣ ಸ್ವಲ್ಪ ಕಡಲೆ ಹಿಟ್ಟು. ಇದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನು ಒಂದು 5 ನಿಮಿಷವರೆಗೂ ಸರಿಯಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಹಾಕೋಣ ಸ್ವಲ್ಪ ಕಸೂರಿ ಮೇಥಿ ಹಾಗೂ ಕೊತ್ತಂಬರಿ ಸೊಪ್ಪು. ಇದನ್ನು ಸರಿಯಾಗಿ ಬಾಡಿಸ್ಕೊಂಡಾದ್ಮೇಲೆ ಈಗ ತಯಾರಾಯಿತು ನಮ್ಮದು ಹೂಕೋಸು ಮತ್ತು ಆಲೂಗಡ್ಡೆ ಪಲ್ಯ. ಇದನ್ನು ನೀವು ಚಪಾತಿ ಜೊತೆಗೆ, ಫುಲ್ಕಾ ಜೊತೆಗೆ ಅಥವಾ ಪೂರಿ ಜೊತೆಗೂ ಸರ್ವ್ ಮಾಡ್ಬೋದು. ಈ ರೆಸಿಪಿಯನ್ನು ನೀವು ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.